ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಹಾಳಾಗೋಯ್ತು, ಎವ್ರಿಥಿಂಗ್ ಇಸ್ ಡಿಸ್ಟ್ರಾಯ್ಡ್ ಶರತ್. ಮಾಯಾ ಪ್ಲೀಸ್ ಕಾಮ್ ಡೌನ್. ಇವಾಗ ನೀನು ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸಮಾಧಾನ ಮಾಡ್ಕೊ, ಬೈಲಿ ಕೂತ್ಕೋ. ಎಲ್ಲ ಆಗಿದ್ದು ಆ ದುರ್ಗದಿಂದಾನೆ. ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾ ಇದ್ಲೋ ಏನೋ, ನಮ್ ಲೈಫೇ ಹಾಳು ಮಾಡ್ಬಿಟ್ಲು. ಇವತ್ತಿಗೆ ನಾನು ನೀವು ಮದ್ವೆ ಆಗಿ ಹೊಸ ಜೀವನ ಕಾಲಿಡ್ಬೇಕಾಗಿತ್ತು. ಅವಳಿಂದಾಗಿ ಎಲ್ಲ ಹಾಳಾಗೋಯ್ತು. ಎವ್ರಿಥಿಂಗ್ ಇಸ್ ಅವರ್ ಫಾಲ್ಟ್ ಶರತ್. ಮಾಯಾ ಪ್ಲೀಸ್, ದುರ್ಗನ ಬ್ಲೇಮ್ ಮಾಡೋದ್ರಿಂದ ಯಾವ ಯೂಸು ಇಲ್ಲ. ಅವತ್ತು ದುರ್ಗಾ ಮಧ್ಯ ಬಂದಿಲ್ದೇ ಇದ್ದಿದ್ರು ನಮ್ಮಿಬ್ಬರು ಮದುವೆ ನಡೀತಾ ಇರಲಿಲ್ಲ. ಶರತ್, ಏನ್ ಹೇಳ್ತಿದ್ದೀರಾ? ಎಸ್ ಮಾಯಾ, ನಾನು ಮದುವೆನ ಕ್ಯಾನ್ಸಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಶರತ್, ಇದ್ರ ಬಗ್ಗೆ ನಾನು ಅಮ್ಮನ ಹತ್ರನೂ ಡಿಸ್ಕಸ್ ಮಾಡಿದ್ದೆ. ಒಂದು ವೇಳೆ ದುರ್ಗಾ ಮಧ್ಯ ಬರಲಿಲ್ಲ ಅಂತಿದ್ರು ನಮ್ಮಿಬ್ಬರು ಮದುವೆ ಆಗ್ತಾ ಇರಲಿಲ್ಲ. ಇದೆಲ್ಲ ಹೇಗಾಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಮದುವೆಯನ್ನು ಭಾರನ ಹೊರಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ. ಆದರೂ ಮದುವೆ ಆಯಿತು. ಅದು ಹೇಗಾಯಿತು, ಯಾಕಾಯಿತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆಗಿದ್ದಂತೂ ಸತ್ಯ. ಹಾಗಂತ ಇದನ್ನೆಲ್ಲ ಹಾಗೆ ಬಿಡೋದಕ್ಕೂ ಆಗಲ್ಲ. ನಿನ್ನ ಥರ ಹೇಸ್ಟಿ ಡಿಸಿಷನ್ನ ತಗೊಳ್ಳೋದಕ್ಕೂ ಆಗಲ್ಲ. ಈ ಗೊಂದಲ, ತಲೆಮಳ ಎಲ್ಲದೂ ಸಾರ್ಟ್ಔಟ್ ಆಗಲೇಬೇಕು. ಖಂಡಿತ ನಾನು ಇದನ್ನೆಲ್ಲ ಸಾರ್ಟ್ಔಟ್ ಮಾಡೇ ಮಾಡ್ತೀನಿ. ಆದರೆ ನನಗೊಂದು ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ನಿನಗಿದನ್ನೆಲ್ಲ ಫೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೀನು ಇಲ್ಲಿಂದ ಇವಾಗಲೇ ಹೊರಟ್ಬಿಡು ಮಾಯ. ಅದು ಹೇಗಾಗತ್ತೆ ಶರತ್? ನಾನು ನಿಮ್ಮನ್ನು ಬಿಟ್ಟು ನೋ ನೋ ವೇ ಶರತ್. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಯ. ಲೈಫಲ್ಲಿ ನಾವು ಒಂದಲ್ಲ ಒಂದಿನ ಮೂವ್ ಆನ್ ಆಗಲೇಬೇಕು. ನೀನು ಇಲ್ಲೇ ಇದ್ದರೆ ನಿನಗೆ ಮೂವ್ ಆನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಪ್ರತಿದಿನ ಪ್ರತಿ ಕ್ಷಣ ನಿನಗೆ ಹಳೆ ನೆನಪುಗಳು ಕಾಡ್ತಾನೆ ಇರುತ್ತೆ. ಇಟ್ ಇಸ್ ಸೋ ಬೆಟರ್ ಮಾಯ. ನಿನಗೆಲ್ಲ ಖುಷಿ ಸಿಗಬೇಕು, ನೀನು ನೆಮ್ಮದಿಯಾಗಿರಬೇಕು. ಅದೇ ನನ್ನ ಆಸೆ. ಇಲ್ಲಿದ್ರೆ ನಿನಗೆ ಅದು ಯಾವುದೂ ಸಿಗಲ್ಲ. ಓ ಶರತ್, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಸೀಮಾಯ, ನೀನು ಎಷ್ಟು ಬೇಗ ಈ ಮನೆ ಬಿಟ್ಟು ಹೊಸ ವಾತಾವರಣಕ್ಕೆ ಹೋಗ್ತೀಯೋ ಅಷ್ಟು ಬೇಗ ಮೂವ್ ಆನ್ ಆಗ್ಬೋದು. ಸೊ ಪ್ಲೀಸ್ ಲೀವ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಶರತ್, ನೋ, ನಾನು ಶರತ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅಲ್ಲ ಮಣಿ, ನಂಗೆ ಯಾಕೋ ಡೌಟ್ ಬರ್ತದೆ. ಪುಟ್ ಮೇಡಮ್, ಮಣಿ, ಸುಮ್ಮನೆ ಸುಳ್ಳು ಏನೇನೋ ಹೇಳ್ಕೊಡ್ಬೇಡ. ನಿನಗೆ ಎಲ್ಲ ಗೊತ್ತಿದೆ ಅನ್ನೋ ಥರ ಕೋಪ್ ತಗೋತಾ ಇದೆಯಾ? 3 × 2 6 ತಾನೆ, 18 ಅಂತೆ. ಅಲ್ಲ, ನೀನು ಲೆಕ್ಕ ಎಲ್ಲಿ ಕಲ್ತಿದ್ದು? ಆಹಾ ಬಾಸು, ಚೆನ್ನಾಗಿ ಹೇಳಿದ್ರಿ. ನಾನು ಚಿಕ್ಕವಳಾಗಿದ್ದಾಗ ದ್ರಾಕ್ಷಿ ಹಣ್ಣಿನ ರೇಟು ಕೆಜಿಗೆ 10 ರೂಪಾಯಿ ಇತ್ತು. ಈಗ 100 ರೂಪಾಯಿ ಆಗಿದೆ. 3 × 2 ಆಗ 6 ಇತ್ತೇನೋ, ಈಗ 18 ಆಗಿರುತ್ತೆ. ಎಲ್ಲಾದ್ರೂ ರೇಟು ಜಾಸ್ತಿ ಆಗಿಲ್ವಾ? ಹಾ ಮಣಿ ಮಹಾರಾಣಿ, ನೀನು ನಿನ್ನ ಲಾಜಿಕ್ಕು, ನಿನ್ನ ಹತ್ರ ಏನಾದರೂ ಹಿತ ಮ್ಯಾಥ್ಸ್ ಕಲ್ತ್ಲು ಅಂದರೆ ಅವಳದ ಡುಮ್ಕಿನೇ. ಬಾಸು, ನಿಮ್ಗೆ ನನ್ನ ಸ್ಮಾರ್ಟ್ನೆಸ್ ನೋಡಿ ಹೊಟ್ಟೆ ಉರಿ, ಅದಕ್ಕೆ ಹೀಗೆ ಆಡ್ತೀರಾ? ಹೌದೌದು, ತಾವಿವಾಗ ಇಲ್ಲಿಂದ ಹೋದ್ರೆ ತುಂಬ ಒಳ್ಳೇದಾಗುತ್ತೆ. ಆಯ್ತು ಪುಟ್ ಮೇಡಮ್, ಆಮೇಲೆ ಸಿಗ್ತೀನಿ. ಡೌಟ್ಸ್ ಎಲ್ಲ ಬರ್ದಿಟ್ಕೋ, ಆಮೇಲೆ ಕ್ಲಿಯರ್ ಮಾಡ್ತೀನಿ. ಪುಟ, ಮಣಿ ನಿನಗೆ ಏನೋ ತಪ್ಪೇ ಹೇಳ್ಕೊಡ್ತಾ ಇದ್ದಾಳೆ.
ಆ್ಯಕ್ಚುಲಿ 3 × 2 6 ಅದು ಹೆಂಗೆ ಗೊತ್ತಾ, ನಿನ್ನ ಹತ್ರ 3 ಪೆನ್ಸಿಲ್. ನೀನ್ ಯಾಕೆ ಬಂದೆ? ನಂಗೆ ನೀನ್ ಇಷ್ಟ ಇಲ್ಲ. ಕಂದ, ನಿನಗೆ ನಾನು ಮಾಯನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ನನ್ನ ಮಾಯನ ಮದುವೆ ಆಗಿಲ್ವಲ್ಲ, ಇನ್ನು ಯಾಕೆ ಕೋಪ ಮಾಡ್ಕೋತಾ ಇದೆಯಾ? ದುರ್ಗನಾಗಿದೆಯಲ್ಲ, ನೀನ್ ಯಾಕೆ ನನ್ನ ಇಷ್ಟಪಡೋರ್ನೆಲ್ಲ ನನ್ನಿಂದ ದೂರ ಮಾಡ್ತೀಯಾ? ಅದು ಹಾಗಲ್ಲ. ಮೊದ್ಲು ಅಮ್ಮ, ಆಮೇಲೆ ದುರ್ಗ. ನೀನ್ ಯಾಕೆ ಅವಳನ್ನ ಮದ್ವೆ ಆದೆ? ಆಗ್ಬಾರ್ದಿತ್ತು. ಅವಳು ನನ್ನ ನೋಡ್ಕೊಳಕ್ ಬಂದಿದ್ಲು, ನನ್ನ ಫ್ರೆಂಡ್ ಆಗಿದ್ಲು, ಇಲ್ಲೇ ಇರ್ತಿದ್ಲು. ನೀನ್ ಯಾಕೆ ಅವಳನ್ನ ಮದ್ವೆ ಆದೆ? ಕಂದ, ದುರ್ಗಾ ಇಲ್ಲೇ ಇದ್ದಾಳಲ್ಲ. ಈಗ ಅವಳು ನನ್ನ ಫ್ರೆಂಡ್ ಅಲ್ಲ. ಕಂದ, ಯಾಕೆ ಹಂಗೆ ಹೇಳ್ತಾ ಇದೆಯಾ? ಈಗಲೂ ಅವಳು ನಿನಗೆ ಫ್ರೆಂಡೇ. ಅವಳು ನನ್ನ ಫ್ರೆಂಡ್ ಅಲ್ಲ. ನೀನ್ ನಂಗೆ ಇಷ್ಟ ಆಗಿದ್ದೆಲ್ಲ ನೀನ್ ಕಿತ್ಕೋತ್ಯ. ಐ ಹೇಟ್ ಯು. ಗೀತಾ, ಮಾಯನಾಗ್ಲಿ ದುರ್ಗಾನಾಗ್ಲಿ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನಗೆ ಬೇರೆ ಯಾರ ಜೊತೆನೂ ನನ್ನ ಬದುಕನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನನಗೆ ಆಗಲ್ಲ. ಶರತ್, ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ನಾನು ಖುಷಿ ಪಡ್ಲು, ಅಥವಾ ನಿಮ್ಮಿಬ್ರಿಗೂ ನನ್ನ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ನಿಮ್ಮಿಬ್ರಿಗೂ ಮೂವ್ ಆನ್ ಆಗಕ್ಕೆ ಆಗ್ತಿಲ್ವೋ ಅಂತ ಬೇಜಾರು ಮಾಡ್ಕೊಳ್ಳೋ ಗೊತ್ತಾಗ್ತಿಲ್ಲ. ಎಲ್ಲರೂ ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಿ? ಎಲ್ಲರ ಮುಂದೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂಥ ಕಷ್ಟದ ಪರಿಸ್ಥಿತಿಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಐ ಬಿಕಮ್ ಸೋ ಹೆಲ್ಪ್ಲೆಸ್. ನೋಡಿ ಶರತ್, ದುರ್ಗಾ ತುಂಬ ಒಳ್ಳೆ ಹುಡುಗಿ. ಬಹುಶಃ ಅವಳು ನನ್ನ ತಂಗಿ ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಅವಳನ್ನ ನೋಡೋ ಭಾವನೆ ಬದಲಾಗ್ಬೋದು. ಅವಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಶರತ್. ಮದುವೆ ಹೇಗೋ ಗೊತ್ತಿಲ್ಲದೆ ಆಗೋಯ್ತು. ಹಾಗಂತ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗು ಅಂದ್ರೆ ಖಂಡಿತ ನನ್ನ ಕೈಲಿ ಆಗಲ್ಲ. ಇದರಿಂದ ದುರ್ಗಾ ಲೈಫ್ ಹಾಳಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ತನ್ನ ಗಂಡ ಮದುವೆ ಅಂತ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆ ಥರ ದುರ್ಗಂಗೂ ಇರಬಹುದು. ಅದನ್ನೆಲ್ಲ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹೌದು ಶರತ್, ನಾಶ ಮಾಡಬಾರ್ದು ಕೂಡ. ನೀವು ದುರ್ಗಾನ ಒಪ್ಕೊಂಡ್ರೆ ಹೋಗ್ತಾ ಹೋಗ್ತಾ ಅವಳು ಕೂಡ ಒಪ್ಕೋತಾಳೆ. ನಾವು 3 ಜನ ಮೊದಲು ಹೇಗಿದ್ವೋ ನೀವು 3 ಜನ ಕೂಡ ಹಾಗೆ ಇರ್ಬೋದು ಶರತ್. ಪ್ಲೀಸ್, ಒಂದು ಸ್ವೀಟ್ ಫ್ಯಾಮಿಲಿ ಥರ. ಇಲ್ಲ, ನಾನೇನು ಸುಮ್ಮನೆ ಕೊರೋದಕ್ಕಾಗಲ್ಲ. ಇದಕ್ಕೊಂದು ಪರಿಹಾರ ಕಂಡು ಹಿಡಿಯಲೇಬೇಕು. ಇದಕ್ಕೆಲ್ಲ ಪರಿಹಾರ ಇರೋದು ಒಂದೇ ಒಂದು ಶರತ್, ಅದು ತಾಳ್ಮೆ. ಸ್ವಲ್ಪ ಟೈಮ್ ಕೊಡಿ. ಕೊಳಕ್ಕೆ ಕಲ್ಲು ಎಸ್ದಾಗ ನೀರ್ ಕದ್ಲಬಹುದು, ಹಾಗಂತ ಅದನ್ನ ಹಾಗೆ ಸ್ವಲ್ಪ ಹೊತ್ತು ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಮೊದಲಿನ ತರ ಬ್ಯಾಲೆನ್ಸ್ ಆಗತ್ತೆ. ಇದು ಅದೇ ತರ ಶರತ್, ಸ್ವಲ್ಪ ಟೈಮ್ ಕೊಡಿ. ಎಸ್, ಐ ನೋ ವಾಟ್ ಟು ಡು.